ಆತ್ಮೀಯ ಬಂದವರೇ, ಎಲ್ಲರೂ ಸಹ ನಿಮ್ಮ ಪ್ರೀತಿಯ ಕೃಷಿ ಸಹಾಯಕ ಸಂದೀಪ್ ಕೊಡುವಂತಹ ನಮಸ್ಕಾರ. ಅಡಿಕೆ ಗಿಡಗಳಲ್ಲಿ ಸಾಮಾನ್ಯವಾಗಿ ಯಾವ್ದು ಫಲ ಬರ್ತಾ ಇರುತ್ತೆ ಆ ಒಂದು ಗಿಡಗಳಲ್ಲಿ ಏನಾಗ್ತಾ ಇರುತ್ತೆ, ಟ್ವಿಸ್ಟಿಂಗ್ ಅನ್ನೋದನ್ನ ನೋಡ್ತಾ ಹೋಗ್ತೀವಿ. ಅಂದ್ರೆ ಚಂಡೆ ಯಾವುದೋ ಒಂದು ದಿಕ್ಕಿ ನಿಂತ್ಕೊಳ್ಳೋದನ್ನ ನೋಡ್ತೀವಿ. ಅದಾದ ನಂತರ ಆ ಒಂದು ಗಿಡದಲ್ಲಿ ಹೊಂಬಾಳೆಗಳು ಬರೋದಿಲ್ಲ, ಬಂದರೂ ಸಹ ಸೈಜ್ ಚೆನ್ನಾಗಿರೋದಿಲ್ಲ, ಕಾಯಿಗಳು ಚೆನ್ನಾಗಿ ಬಿಡೋದಿಲ್ಲ. ಹೌದಾ? ಇದು ಯಾವ್ದು ರೀತಿ ಅಂತ ರೋಗ ಅಲ್ಲ, ಇದು ಒಂದು ಡಿಸಾರ್ಡರ್ ಅಂತ ಹೇಳ್ತೀವಿ. ಅಂದ್ರೆ ಬೆಳೆ ಶಾರೀರಿಕ ವೈಫಲ್ಯ ಅಂತ ಹೇಳ್ತಾ ಹೋಗ್ತೀವಿ. ಯಾವಾಗ ಈ ಒಂದು ತಾವು ನೋಡ್ತಾ ಹೋಗ್ತೀರಾ ಅಂತ ಹೇಳಿದ್ರೆ, ಯಾವಾಗ ನಿಮ್ಮ ಒಂದು ಭೂಮಿಯಲ್ಲಿ ಲಘು ಪೋಷಕಾಂಶಗಳ ಕೊರತೆ ಆಗುತ್ತೆ, ಅಂದ್ರೆ ಜಿಂಕ್, ಬೋರಾನ್, ಐರನ್ ಮತ್ತು ಮೆಗ್ನೀಷಿಯಂ, ಆ ಒಂದು ಪೋಷಕಾಂಶಗಳ ಕೊರತೆ ಆಗುತ್ತೆ, ಆಗ ಸಾಮಾನ್ಯವಾಗಿ ಈ ಒಂದು ಟ್ವಿಸ್ಟಿಂಗ್ ಅನ್ನು ಅಬ್ಸರ್ವ್ ಮಾಡ್ತಾ ಹೋಗ್ತೀವಿ. ಅದಾದ ನಂತರ ಯಾವಾಗ ಕಾಂಪ್ಯಾಕ್ಷನ್ ಆಗುತ್ತೆ ಸಾಯಿಲ್, ನೀವು ಕೊಟ್ಟಂತಹ ಗೊಬ್ಬರವನ್ನು ಅದು ಹೀರ್ಕೊಳ್ಳೋದಕ್ಕೆ ಆಗೋದಿಲ್ಲ, ಆ ಒಂದು ಸಂದರ್ಭದಲ್ಲಿ ಕೂಡ ನಾವು ಈ ಒಂದು ತೊಂದರೆಯನ್ನು ಅನುಭವಿಸ್ತಾ ಹೋಗ್ತೀವಿ. ಹಾಗಾದ್ರೆ ಇದನ್ನ ರಿಸಾಲ್ವ್ ಮಾಡೋದು ಹೇಗೆ ಸರ್, ಸಾಲ್ವ್ ಮಾಡೋದು ಹೇಗೆ ಅಂತ ಕೇಳಿದ್ರೆ, ಮೊದಲನೇದು, ನೀವು ಲಘು ಪೋಷಕಾಂಶಗಳನ್ನ ಒಂದು ವರ್ಷಕ್ಕೆ ಒಂದು ಫಸಲು ಕೊಡುವಂತಹ ಗಿಡಗಳಿಗೆ 100 ರಿಂದ 150 ಗ್ರಾಮ್ನಷ್ಟು ಕೊಡಬೇಕಾಗುತ್ತೆ. ಅದನ್ನ ಸಾಧ್ಯ ಆದಷ್ಟು 2 ರಿಂದ 3 ಬಾರಿ ಸ್ಪ್ಲಿಟ್ ಆಗಿ ಕೊಡೋದ್ರಿಂದ, ಅಂದ್ರೆ 50 ಗ್ರಾಮ್ ಪ್ರತಿ 4 ತಿಂಗಳಿಗೆ ಕೊಡೋದ್ರಿಂದ ಈ ಒಂದು ಬೆಳೆ ಶಾರೀರಿಕ ವೈಫಲ್ಯವನ್ನು ನಾವು ತಡೆಗಟ್ಟಬಹುದು. ಹಾಗೇನೆ ಭೂಮಿಯ ಸ್ವಲ್ಪ ಸಡಿಲವನ್ನು ಮಾಡುವಂಥದ್ದು, ಬೇರುಗಳ ಹತ್ರ ಏರೇಷನ್ ಚೆನ್ನಾಗಿ ಮಾಡುವಂಥದ್ದು, ಈ ರೀತಿಯಾಗಿ ಮಾಡೋದ್ರಿಂದ ಆ ಒಂದು ಟ್ವಿಸ್ಟಿಂಗ್ ಅನ್ನು ನಾವು ತಡೆಗಟ್ಟಬಹುದು. ಧನ್ಯವಾದಗಳು.